ಗದಗ್ನ ಆದರಹಳ್ಳಿ ಎಂಬಲ್ಲಿ ಸ್ವಾಮೀಜಿ ಕೊಠಡಿಗೆ ಬೀಗ ಜಡಿದಿದ್ದಾರೆ ಭಕ್ತರು. ಲಕ್ಷ್ಮೇಶ್ವರದ ಆದರಹಳ್ಳಿಯ ಗವಿಮಠದ ಶ್ರೀಗಳ ಕೊಠಡಿ ನೋಡಿ, ಶ್ರೀಗಳ ಕೊಠಡಿಗೆ ಬೀಗ ಹಾಕಿ ಭಕ್ತರು ಈಗ ಕಿಡಿಕಾರಿದ್ದಾರೆ. ಲಕ್ಷ್ಮೇಶ್ವರದಲ್ಲಿ ಆಗಿರುವಂತಹ ಘಟನೆ, ಗ್ರಾಮದ ಒಂದು ಸಮುದಾಯದ ಜನ ಸ್ವಾಮೀಜಿ ರೂಮನ್ನ ಲಾಕ್ ಮಾಡಿದ್ದಾರೆ. ಬಂಜಾರ ಸಮಾಜದ ಕುಮಾರ ಮಹಾರಾಜರಿಗೆ ಮತ್ತೊಂದು ಸಮುದಾಯ ವಿರೋಧ ವ್ಯಕ್ತಪಡಿಸಿರೋದು. ಗ್ರಾಮದಲ್ಲಿ ಗಣಿಗಾರಿಕೆ ವಿರೋಧ ಮಾಡಿದ್ದಕ್ಕೆ ಒಂದು ಸಮುದಾಯ ವಿರೋಧ ಮಾಡ್ತಾ ಇದೆ. ಕಾರ್ಯನಿಮಿತ್ತ ಆಚೆ ಹೋದಾಗ ಅವರ ಕೊಠಡಿಗೆ ಬೀಗ ಹಾಕಿದ್ದಾರೆ. ಕೆಲವೊಂದಿಷ್ಟು ಭಕ್ತರು ಕಿಡಿಕಾರ್ತಾ ಇದ್ದಾರೆ. ಬೀಗ ಹಾಕಿದ್ದರಿಂದ ಸೇವಾಲಾಲ್ ಮಂದಿರದಲ್ಲಿ ಈಗ ಸ್ವಾಮೀಜಿ ಧರಣಿ ಕೂತಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ, ಶಿವಾನುಭವ ಮಂಟಪ ಇಲ್ಲಿ ಬೀಗ ಹಾಕಲಾಗಿದೆ. ಸೇವಾಲಾಲ್ ಮಂದಿರದಲ್ಲಿ ಈಗ ಧರಣಿ ಕೂತಿದ್ದಾರೆ ಸ್ವಾಮೀಜಿ, ಗಮನಿಸಬಹುದು. ಸೇವಾಲಾಲ್ ಮಂದಿರದಲ್ಲಿ ಸ್ವಾಮೀಜಿ ಪರ ಸಮುದಾಯದ ಜನ ಕೂಡ ಈಗ ಜಮಾಯಿಸಿದ್ದಾರೆ. ನನ್ನ ಮೇಲೆ ಎಲ್ಲರಿಗೂ ಶರಣಾರ್ಥಿ. ವಿಶೇಷವಾಗಿ ಆದರಳ್ಳಿ ಗವಿಮಠದ ಪರಮ ಪೂಜ್ಯರಾದ ನಮಗೆ ಭೋಯಿ ಸಮಾಜದ ಕೆಲವೊಂದಿಷ್ಟು ಪುಂಡರು ಜೀವ ಬೆದರಿಕೆಯನ್ನು ಹಾಕಿ ಮತ್ತು ಅನೇಕ ಬಾರಿ ನನ್ನನ್ನು ಅಟ್ಯಾಕನ್ನು ಮಾಡಿ ಕೆಲವು ತಹಸೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಡೋದು, ಇವೆಲ್ಲ ಪ್ರತಿಭಟನೆಯನ್ನು ನಾನು ನೋಡ್ಕೊಂತ ಬಂದಿದ್ದೆ. ಮತ್ತು ಎರಡನೇದೇನೆಂದರೆ, ಇಲ್ಲಿ ಅಧಿಕಾರಿಗಳು ಅಕ್ರಮ ಮತ್ತು ಮರಳು ಸಾಗಾಣಿಕೆ ಮತ್ತು ಕಲ್ಲು ಸಾಗಾಣಿಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್. ಸ್ವಾಮೀಜಿಯ ಕೊಠಡಿಗೆ ಬೀಗ ಹಾಕಿರೋದು ಒಂದಷ್ಟು ಸಮುದಾಯ, ಏನ್ ಕಾರಣ, ಏನ್ ಹೇಳುತ್ತೆ ಆ ಸಮುದಾಯ, ಮತ್ತೆ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಅಂತ ಹೇಳಿ ಮಾಂತೇಶ್. ಹೌದು ಪೂರ್ಣಿಮಾ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಏನಿದೆ, ಆ ಗ್ರಾಮದ ಬಂಜಾರ ಸಮುದಾಯದ ಕುಮಾರ ಮಹಾರಾಜರೇನಿದ್ದಾರೆ ಅವರು ಅಂದ್ರೆ ಅಲ್ಲಿ ಆ ಹಳ್ಳಿಯಲ್ಲಿ ಏನೋ ಆದರಹಳ್ಳಿಯಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಅಥವಾ ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆಯನ್ನ ರಾತ್ರಿ ಹಗಲು ಕೂಡ ಏನು ಮಾಡ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ತೊಂದರೆ ಆಗ್ತಿದೆ, ಊರಿಗೆ ತೊಂದರೆ ಆಗ್ತಿದೆ ಮತ್ತು ಕಲ್ಲಿನ ಬ್ಲಾಸ್ಟ್ ಗಳನ್ನ ಮಾಡ್ತಾರೆ. ಬ್ಲಾಸ್ಟ್ ಮಾಡೋದ್ರಿಂದಾಗಿ ಮನೆಗಳು ಬಿರುಕು ಬಿಡ್ತಾ ಇದೆ ಅಂತಂದು ಏನು ಅವರು ಬೇರೆ ಸಮುದಾಯಕ್ಕೆ ಹೇಳ್ತಾರೆ. ಇದೇ ರೀತಿಯಾಗಿ ಅವ್ರು ಬೇರೆ ಕಡೆನೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದು. ಈ ಒಂದು ವಿಚಾರವನ್ನು ತಿಳಿದು ಬೇರೆ ಸಮಾಜದ ಭೋವಿ ಸಮಾಜದ ಯುವಕರಾಗ್ಲಿ, ಆ ಸಮಾಜದ ಒಂದು ಮುಖ್ಯಸ್ಥರಾಗ್ಲಿ ಅವ್ರು ಏನಿದ್ದಾರೆ ಇವರ ಮೇಲೆ ಹಲ್ಲೆಯನ್ನು ಮಾಡೋದಿಲ್ಲ. ಆದ್ರೆ ಅವರನ್ನ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ಮಠಕ್ಕೆ ಬೀಗ ಹಾಕಿ ಅವರನ್ನ ಹೊರಗೆ ಕುಂದ್ರೋ ಹಾಗೆ ಇನ್ನೊಂದು ಸಮಾಜದವ್ರು ಮಾಡ್ತಾರೆ. ಈಗ ಆ ಬಂಜಾರ ಸಮುದಾಯದ ಏನು ನಾಯಕರಿಗಾದ್ರೆ ಅವರು ನಮ್ಮ ಸ್ವಾಮೀಜಿಗೆ ಅನ್ಯಾಯ ಆಗ್ತಿದೆ, ಅವರು ಅನ್ಯಾಯನ ತಡೆಗಟ್ಟಿದ್ರೆ ಇವರು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಮೇನವಾಗಿ ಅವರದಂತ ಅವ್ರಿಗೆ ಸಂಬಂಧಪಟ್ಟಂತ ಜನನಾಯಕರೇನಿದ್ದಾರೆ ಅವ್ರಿಗೆ ಅವ್ರು ಕುಮ್ಮಕ್ಕನ್ನ ನೀಡ್ತಾ ಇದ್ದಾರೆ ಅಂತಂದು ಬಹಳ ಪ್ರಮುಖವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಅನುಭವ ಮಂಟಪ ಅಂತಂದು ಬಂಜಾರ ಸಮುದಾಯದ ಅನುಭವ ಮಂಟಪದಲ್ಲಿ ಸ್ವಾಮೀಜಿ ಧರಣಿಯನ್ನ ಕುಂತಿದ್ದಾರೆ. ನನಗೆ ಹೀಗಾದ್ರೆ ಸಾರ್ವಜನಿಕರೇ ಇನ್ನೆಷ್ಟು ಮಾಡಕ್ಕಿಲ್ಲ ಅನ್ನೋ ಒಂದು ವಿಚಾರವನ್ನು ಕುಮಾರ ಮಹಾರಾಜರು ಹೇಳ್ತಾ ಇದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.